ಬೇಸಿಗೆಯಲ್ಲಿ ಈಗ ಮಳೆರಾಯ ತಂಪೆರೆದಿದ್ದಾನೆ. ಬೆಂಗಳೂರು ಸಿಟಿ ಜನರಿಗೂ ಕೂಡ ಸ್ವಲ್ಪ ಹಾಯ್ ಅನಿಸ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮಳೆರಾಯನ ಆರ್ಭಟಕ್ಕೇನಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ತಲೆದೂರಿರುವಂತದ್ದು. ಅದು ಕೂಡ ರಸ್ತೆಯಲ್ಲಿ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಜೊತೆಗೆ ನಾಗರಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ ಇದು. ವರ್ಷದ ಮೊದಲ ಮಳೆಗೆ ಸಿಟಿ ಜನರು ಪರದಾಟವನ್ನ ನಡೆಸುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಬ್ಬರದ ಮಳೆಗೆ ಬೃಹತ್ ಮರಗಳು ತರಶಾಯಿಯಾಗಿದೆ. ಜೆಸಿ ರೋಡ್ನಲ್ಲಿ ರಸ್ತೆಗೆ ಬಿದ್ದಂತ ಬೃಹತ್ ಮರ ಇದು. ಬೆಳ್ಳಂಬೆಳಗ್ಗೆ ಜೆಸಿ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸಾಕಷ್ಟು ಜನರು ಇದೇ ರೋಡ್ನಲ್ಲಿ ತಿರುಗ್ತಾರೆ. ಈ ಸಂದರ್ಭದಲ್ಲಿ ಈ ಮಳೆರಾಯನ ಆರ್ಭಟಕ್ಕೆ ಮರ ಬಿದ್ದು ಸಾಕಷ್ಟು ತೊಂದರೆ ಆಗಿದೆ. ರೋಡ್ ಕೂಡ ಬ್ಲಾಕ್ ಆಗಿದೆ. ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಸಾಕಷ್ಟು ಜನ ಇದೇ ರೋಡಲ್ಲಿ ನಿರಂತರ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಅದು ಕೂಡ ಈ ಜೆಸಿ ರೋಡ್ನಲ್ಲಿ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ ಪೈಪ್ ಲೈನ್ ಅನ್ನು ಮಾಡುವಂತ ಹಿನ್ನೆಲೆಯಲ್ಲಿ. ಜೊತೆಗೆ ಈ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಒಂದ್ ಕಡೆ ನಿರಂತರವಾದಂತಹ ಮಳೆ ಹೊಡೆದಿತ್ತು ನಿನ್ನೆ ರಾತ್ರಿ ಫುಲ್. ಸೊ ಈ ಹಿನ್ನೆಲೆಯಲ್ಲಿ ಮರ ಬಿದ್ದಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಾರ್ ಕೂಡ ಜಖಮ್ ಆಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಇದು ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಕಂಡು ಬಂದಂತಹ ದೃಶ್ಯ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಮಳೆರಾಯನ ಆರ್ಭಟಕ್ಕೆ ಕಾರ್ನ ಮೇಲೆ ಮರ ಬಿದ್ದಿರುವಂತಹ ದೃಶ್ಯ ಇದು. ಜೆಸಿ ರೋಡ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಈಗ ಮರವನ್ನ ತೆರವುಗೊಳಿಸುವಂತ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ ಬಿಬಿಎಂಪಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೃಹತ್ ಮರ ಧರೆಗುರುಳಿರುವಂತದ್ದು. ಸದ್ಯ ನಾವೀಗ ಜೆಸಿ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು. ಸುಮಾರು 20 ರಿಂದ 30 ವರ್ಷಗಳ ಹಿಂದಿನ ಈ ಒಂದು ಹಳೆಯದಾದಂತಹ ಮರ. ನಿನ್ನೆಯ ಮಳೆಯ ಅತಿಯಾದಂತಹ ಮಳೆಗೆ ಈ ಒಂದು ಮರ ಬಿದ್ದಿರುವಂತದ್ದು. ನೀವು ನೋಡ್ತಾ ಇರಬಹುದು. ಈ ಏನ್ ಮರ ಬಿದ್ದಿದೆ ಜೆಸಿ ರಸ್ತೆಯಲ್ಲಿ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಬೆಳಗಿನ ಜಾವ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಈ ಬೇರುಗಳು ಅಂದ್ರೆ ಈ ಮರದ ಅಡಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ. ಚರಂಡಿಯ ಕನ್ಸ್ಟ್ರಕ್ಷನ್ ಏನಿರುತ್ತೆ. ಈ ಕಾರಣದಿಂದಾಗಿ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಹಾಗಾಗಿ ಮನುಸವಕಳಿಯಾಗಿ ಈ ಒಂದು ಬೃಹತ್ ಮರ ಕೆಳಗೆ ಉರುಳಿರುವಂತದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಈ ಕೇಬಲ್ ಇಂಟರ್ನೆಟ್ ವೈರ್ಗಳೇನಿದಾವೆ ಅವುಗಳ ಮೇಲೆ ಮರ ಬಿದ್ದು ಬೆಳಗಿನ ಜಾವ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಸದ್ಯ ಯಾವುದೇ ರೀತಿಯಾದಂತಹ ಬಿಬಿಎಂಪಿ ಅಧಿಕಾರಿಗಳು ಅಂದ್ರೆ ಈ ಅರಣ್ಯ ವಿಭಾಗದ ಬಿಬಿಎಂಪಿಯ ವಲಯ ಅಧಿಕಾರಿಗಳು ಏನಿರ್ತಾರೆ ಅವರು ಸ್ಥಳಕ್ಕೆ ಆಗಮಿಸುವಂತಹ ಕೆಲಸವನ್ನು ಮಾಡಿಲ್ಲ. ತಡ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹ ಸಮಸ್ಯೆ. ಜೊತೆಗೆ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಚರಂಡಿ ವ್ಯವಸ್ಥೆ ಏನ್ ಮಾಡ್ತಿರ್ತಾರೆ ಕನ್ಸ್ಟ್ರಕ್ಷನ್ ಪಿಲ್ಲರ್ ಏನ್ ಕಾಣ್ತಾ ಇದೆ ಅಲ್ಲಿ ನೀರು ಶೇಖರಣೆ ಆಗಿರುವಂತದ್ದು. ಆ ಕಾರಣದಿಂದಾಗಿ ಆ ಬೇರುಗಳ ಅಡಿಗೆ ನೀರು ಜಾಸ್ತಿಯಾಗಿ ಹೋಗಿರುವಂತದ್ರಿಂದ ಮಣ್ಣು ಸವಕಳಿಯಾಗಿ ಈ ಒಂದು ಬೃಹತ್ ಮರ ಧರೆಗಳಿರುವಂತದ್ದು. ಸದ್ಯ ನಾವೀಗ ಈ ಒಂದು ಜೆಸಿ ರಸ್ತೆಯಲ್ಲಿ ಇದೀವಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಸಂಚಾರ ವ್ಯವಸ್ಥೆಯನ್ನು ಕೂಡ ಈಗ ಒಂದು ಡೈವರ್ಟ್ ಮಾಡುವಂತಹ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಸ್ಥಳೀಯ ಸಂಚಾರಿ ಪೊಲೀಸರು ಅಂದ್ರೆ ಕಲಾಸಿಪಾಳ್ಯ ಪೊಲೀಸರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು 2 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ರಸ್ತೆಯನ್ನ ತಡೆದು ಬೇರೆ ಕಡೆ ಒಂದು ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಜೆಸಿ ರಸ್ತೆ ಏನಿದೆ ಇದು ಟೌನ್ ಹಾಲ್ಗೂ ಹೋಗುವಂತಹ ಒಂದು ರಸ್ತೆ ಆಗಿರುವಂತದ್ದು. ಜೊತೆಗೆ ಮಾರ್ಕೆಟ್ಗೂ ಕನೆಕ್ಟ್ ಆಗಿರುವಂತಹ ರಸ್ತೆ ಆಗಿದ್ದು ಈ ಒಂದು ಬೃಹತ್ ಮರ ಬಿದ್ದಿರೋದ್ರಿಂದ ಸುಮಾರು 2 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಯಾವುದೇ ರೀತಿಯಾದಂತಹ ಒಂದು ಬಿಬಿಎಂಪಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ವಲಯ ಅಧಿಕಾರಿಗಳು ಇಲ್ಲಿ ಬರದೇ ಇರುವಂತದ್ದೇ ಈ ಒಂದು ಟ್ರಾಫಿಕ್ ಜಾಮ್ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಈ ಒಂದು ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ಸರಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಮರ ಬೀಳುವಂತಹ ಸಾಧ್ಯತೆ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸದ್ಯ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಸಮಾಧಾನಕರ ಸಂಗತಿ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆಯಲ್ಲಿ ಈಗ ಮಳೆರಾಯ ತಂಪೆರೆದಿದ್ದಾನೆ. ಬೆಂಗಳೂರು ಸಿಟಿ ಜನರಿಗೂ ಕೂಡ ಸ್ವಲ್ಪ ಹಾಯ್ ಅನಿಸ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮಳೆರಾಯನ ಆರ್ಭಟಕ್ಕೇನಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ತಲೆದೂರಿರುವಂತದ್ದು. ಅದು ಕೂಡ ರಸ್ತೆಯಲ್ಲಿ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಜೊತೆಗೆ ನಾಗರಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ ಇದು. ವರ್ಷದ ಮೊದಲ ಮಳೆಗೆ ಸಿಟಿ ಜನರು ಪರದಾಟವನ್ನ ನಡೆಸುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಬ್ಬರದ ಮಳೆಗೆ ಬೃಹತ್ ಮರಗಳು ತರಶಾಯಿಯಾಗಿದೆ. ಜೆಸಿ ರೋಡ್ನಲ್ಲಿ ರಸ್ತೆಗೆ ಬಿದ್ದಂತ ಬೃಹತ್ ಮರ ಇದು. ಬೆಳ್ಳಂಬೆಳಗ್ಗೆ ಜೆಸಿ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸಾಕಷ್ಟು ಜನರು ಇದೇ ರೋಡ್ನಲ್ಲಿ ತಿರುಗ್ತಾರೆ. ಈ ಸಂದರ್ಭದಲ್ಲಿ ಈ ಮಳೆರಾಯನ ಆರ್ಭಟಕ್ಕೆ ಮರ ಬಿದ್ದು ಸಾಕಷ್ಟು ತೊಂದರೆ ಆಗಿದೆ. ರೋಡ್ ಕೂಡ ಬ್ಲಾಕ್ ಆಗಿದೆ. ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಸಾಕಷ್ಟು ಜನ ಇದೇ ರೋಡಲ್ಲಿ ನಿರಂತರ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಅದು ಕೂಡ ಈ ಜೆಸಿ ರೋಡ್ನಲ್ಲಿ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ ಪೈಪ್ ಲೈನ್ ಅನ್ನು ಮಾಡುವಂತ ಹಿನ್ನೆಲೆಯಲ್ಲಿ. ಜೊತೆಗೆ ಈ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಒಂದ್ ಕಡೆ ನಿರಂತರವಾದಂತಹ ಮಳೆ ಹೊಡೆದಿತ್ತು ನಿನ್ನೆ ರಾತ್ರಿ ಫುಲ್. ಸೊ ಈ ಹಿನ್ನೆಲೆಯಲ್ಲಿ
ಮರ ಬಿದ್ದಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಾರ್ ಕೂಡ ಜಖಮ್ ಆಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಇದು ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಕಂಡು ಬಂದಂತಹ ದೃಶ್ಯ. ನಿನ್ನೆ ಸುರಿದಂತಹ ಭಾರಿ ಮಳೆಗೆ, ಮಳೆರಾಯನ ಆರ್ಭಟಕ್ಕೆ ಕಾರ್ನ ಮೇಲೆ ಮರ ಬಿದ್ದಿರುವಂತಹ ದೃಶ್ಯ ಇದು. ಜೆಸಿ ರೋಡ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಈಗ ಮರವನ್ನ ತೆರವುಗೊಳಿಸುವಂತ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ ಬಿಬಿಎಂಪಿ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೃಹತ್ ಮರ ಧರೆಗುರುಳಿರುವಂತದ್ದು. ಸದ್ಯ ನಾವೀಗ ಜೆಸಿ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರಬಹುದು, ಸುಮಾರು 20ರಿಂದ 30 ವರ್ಷಗಳ ಹಿಂದಿನ ಈ ಒಂದು ಹಳೆಯದಾದಂತಹ ಮರ. ನಿನ್ನೆಯ ಮಳೆಯ ಅತಿಯಾದಂತಹ ಮಳೆಗೆ ಈ ಒಂದು ಮರ ಬಿದ್ದಿರುವಂತದ್ದು. ನೀವು ನೋಡ್ತಾ ಇರಬಹುದು, ಈ ಏನ್ ಮರ ಬಿದ್ದಿದೆ ಜೆಸಿ ರಸ್ತೆಯಲ್ಲಿ, ಸುಮಾರು 2ರಿಂದ 3 ಗಂಟೆಗಳ ಕಾಲ ಬೆಳಗಿನ ಜಾವ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಈ ಬೇರುಗಳು ಅಂದ್ರೆ ಈ ಮರದ ಅಡಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಚರಂಡಿಯ ಕನ್ಸ್ಟ್ರಕ್ಷನ್ ಏನಿರುತ್ತೆ. ಈ ಕಾರಣದಿಂದಾಗಿ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಹಾಗಾಗಿ ಮಣ್ಣು ಸವಕಳಿಯಾಗಿ ಈ ಒಂದು ಬೃಹತ್ ಮರ ಕೆಳಗೆ ಉರುಳಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಈ ಕೇಬಲ್ ಇಂಟರ್ನೆಟ್ ವೈರ್ಗಳೇನಿದಾವೆ ಅವುಗಳ ಮೇಲೆ ಮರ ಬಿದ್ದು ಬೆಳಗಿನ ಜಾವ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಸದ್ಯ ಯಾವುದೇ ರೀತಿಯಾದಂತಹ ಬಿಬಿಎಂಪಿ ಅಧಿಕಾರಿಗಳು ಅಂದ್ರೆ ಈ ಅರಣ್ಯ ವಿಭಾಗದ ಬಿಬಿಎಂಪಿಯ ವಲಯ ಅಧಿಕಾರಿಗಳು ಏನಿರ್ತಾರೆ ಅವರು ಸ್ಥಳಕ್ಕೆ ಆಗಮಿಸುವಂತಹ ಕೆಲಸವನ್ನು ಮಾಡಿಲ್ಲ. ತಡ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹ ಸಮಸ್ಯೆ. ಜೊತೆಗೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಈ ಒಂದು ಚರಂಡಿ ವ್ಯವಸ್ಥೆ ಏನ್ ಮಾಡ್ತಿರ್ತಾರೆ, ಕನ್ಸ್ಟ್ರಕ್ಷನ್ ಪಿಲ್ಲರ್ ಏನ್ ಕಾಣ್ತಾ ಇದೆ ಅಲ್ಲಿ ನೀರು ಶೇಖರಣೆ ಆಗಿರುವಂತದ್ದು. ಆ ಕಾರಣದಿಂದಾಗಿ ಆ ಬೇರುಗಳ ಅಡಿಗೆ ನೀರು ಜಾಸ್ತಿಯಾಗಿ ಹೋಗಿರುವಂತದ್ರಿಂದ ಮಣ್ಣು ಸವಕಳಿಯಾಗಿ ಈ ಒಂದು ಬೃಹತ್ ಮರ ಧರೆಗಳಿರುವಂತದ್ದು. ಸದ್ಯ ನಾವೀಗ ಈ ಒಂದು ಜೆಸಿ ರಸ್ತೆಯಲ್ಲಿ ಇದ್ದೀವಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು, ಸಂಚಾರ ವ್ಯವಸ್ಥೆಯನ್ನು ಕೂಡ ಈಗ ಒಂದು ಡೈವರ್ಟ್ ಮಾಡುವಂತಹ ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಸ್ಥಳೀಯ ಸಂಚಾರಿ ಪೊಲೀಸರು ಅಂದ್ರೆ ಕಲಾಸಿಪಾಳ್ಯ ಪೊಲೀಸರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. 1-2 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ರಸ್ತೆನ ತಡೆದು ಬೇರೆ ಕಡೆ ಒಂದು ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಜೆಸಿ ರಸ್ತೆ ಏನಿದೆ ಇದು ಟೌನ್ ಹಾಲ್ಗೂ ಹೋಗುವಂತಹ ಒಂದು ರಸ್ತೆ ಆಗಿರುವಂತದ್ದು, ಜೊತೆಗೆ ಮಾರ್ಕೆಟ್ಗೂ ಕನೆಕ್ಟ್ ಆಗಿರುವಂತಹ ರಸ್ತೆ ಆಗಿದ್ದು, ಈ ಒಂದು ಬೃಹತ್ ಮರ ಬಿದ್ದಿರೋದ್ರಿಂದ ಸುಮಾರು 2 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಯಾವುದೇ ರೀತಿಯಾದಂತಹ ಒಂದು ಬಿಬಿಎಂಪಿ ಅಧಿಕಾರಿಗಳು, ಸಂಬಂಧಪಟ್ಟಂತಹ ವಲಯ ಅಧಿಕಾರಿಗಳು ಇಲ್ಲಿ ಬರದೇ ಇರುವಂತದ್ದೇ ಈ ಒಂದು ಟ್ರಾಫಿಕ್ ಜಾಮ್ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಈ ಒಂದು ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ಸರಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಮರ ಬೀಳುವಂತಹ ಸಾಧ್ಯತೆ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸದ್ಯ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನೋದೇ ಸಮಾಧಾನಕರ ಸಂಗತಿ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆಯಲ್ಲಿ ಈಗ ಮಳೆರಾಯ ತಂಪೆರೆದಿದ್ದಾನೆ. ಬೆಂಗಳೂರು ಸಿಟಿ ಜನರಿಗೂ ಕೂಡ ಸ್ವಲ್ಪ ಹಾಯ್ ಅನಿಸ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮಳೆರಾಯನ ಆರ್ಭಟಕ್ಕೇನಾಗಿದೆ ಅಂತ ಹೇಳಿದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ತಲೆದೂರಿರುವಂತದ್ದು. ಅದು ಕೂಡ ರಸ್ತೆಯಲ್ಲಿ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಜೊತೆಗೆ ನಾಗರಿಕರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ ಇದು. ವರ್ಷದ ಮೊದಲ ಮಳೆಗೆ ಸಿಟಿ ಜನರು ಪರದಾಟವನ್ನ ನಡೆಸುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಬ್ಬರದ ಮಳೆಗೆ ಬೃಹತ್ ಮರಗಳು ತರಶಾಯಿಯಾಗಿದೆ. ಜೆಸಿ ರೋಡ್ನಲ್ಲಿ ರಸ್ತೆಗೆ ಬಿದ್ದಂತ ಬೃಹತ್ ಮರ ಇದು. ಬೆಳ್ಳಂಬೆಳಗ್ಗೆ ಜೆಸಿ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸಾಕಷ್ಟು ಜನರು ಇದೇ ರೋಡ್ನಲ್ಲಿ ತಿರುಗ್ತಾರೆ. ಈ ಸಂದರ್ಭದಲ್ಲಿ ಈ ಮಳೆರಾಯನ ಆರ್ಭಟಕ್ಕೆ ಮರ ಬಿದ್ದು ಸಾಕಷ್ಟು ತೊಂದರೆ ಆಗಿದೆ. ರೋಡ್ ಕೂಡ ಬ್ಲಾಕ್ ಆಗಿದೆ. ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಸಾಕಷ್ಟು ಜನ ಇದೇ ರೋಡಲ್ಲಿ ನಿರಂತರ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂತದ್ದು. ಅದು ಕೂಡ ಈ ಜೆಸಿ ರೋಡ್ನಲ್ಲಿ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ ಪೈಪ್ಲೈನ್ ಅನ್ನು ಮಾಡುವಂತ ಹಿನ್ನೆಲೆಯಲ್ಲಿ. ಜೊತೆಗೆ ಈ ಮರ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಒಂದ್ ಕಡೆ ನಿರಂತರವಾದಂತಹ ಮಳೆ ಹೊಡೆದಿತ್ತು ನಿನ್ನೆ ರಾತ್ರಿ ಫುಲ್. ಸೊ ಈ ಹಿನ್ನೆಲೆಯಲ್ಲಿ ಮರ ಬಿದ್ದಂತ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಾರ್ ಕೂಡ ಜಖಮ್ ಆಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಇದು ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಕಂಡು ಬಂದಂತಹ ದೃಶ್ಯ. ನಿನ್ನೆ